ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಯಾವೂರಿ ಸರ ಪಾವನಮಯ ಕ್ಷೇತ್ರ ಹೌದಾ ಔಜ ಗ್ರಾಮದ ರೇವಣ ಸಿದ್ದೇಶ್ವರ ಒಂದು ಜಾತ್ರಾ ನಿಮಿತ್ತವಾಗಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು. ಏನ್ ಹೇಳ್ತಾರೆ ಸರ ಮಾತಾ? ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತಲೂ ಹೌದು, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತಲೂ ಸುಜ್ಞಾನಿಗಳ ಜೋಡಿ ಜಗಳ ಮಾಡೋದೇ ಲೇಸು ಅಂತ ಹೇಳ್ಯಾರ ಅವರು. ಹೌದೌದು, ಹಿಂಗಂದ್ರೆ ಏನ್ರಿ ಸರ? ನಾವು ದುಷ್ಟ ಮನುಷ್ಯರ ಜೋಡಿ ಗೆಳತನ ಮಾಡೋಕಿಂತಲೂ ಒಳ್ಳೆ ಮನುಷ್ಯರ ಜೋಡಿ ನಾವು ಗೆಳತನ ಮಾಡ್ದೇವಂದ್ರ ಜಗಳ ಮಾಡಿದ್ರು ಅಲ್ಲಿ ಉತ್ತಮದ ಮಾತು ಸಿಗುತ್ತಾವಂತಕ್ಕಂಥ ಮಾತನ್ನ ಹೇಳ್ಯಾರ. ಇರ್ಲಿ, ನಮ್ಮ ಸಂಕನಾಳದ ಗುರ್ಲಿಂಗ ಮಾಸ್ತರ್ ಅವರು ಹೌದು ತಮಗೆಲ್ಲರಿಗೆ ಉದ್ದೇಶಿಸಿ ಬಹಳ ಆನಂದ ಆಗಂಗ ಮಾತು ಹೇಳಿ ಮಂದಿನ್ನು ಕುಂಡ್ರಿಸ್ಯಾರ. ಅವರು ಕುಂದರ್ಸ್ಯಾರ. ನನಗ ವಿಶ್ವಾಸ ಇತ್ತು. ಏನಂತ? ಸಂಕನಾಳ ಗುರ್ಲಿಂಗ ಸರ್ ಮಾತಾಡ್ಲಕ್ಕತ್ರ ಮಂದಿ ಎಬ್ಬಿಸ್ಕೊಳ್ಳಾರ್ದಂಗ ಮಾತಾಡ್ತಾರ ಒಂದು ವಿಶ್ವಾಸ ನನಗಿತ್ತು. ಪುಣ್ಯಾತ್ಮ ಎಲ್ಲ ಮಂದಿನ ಕಳಿಸದ ಮನೆಗೆ. ಇರ್ಲಿ, ಊಟಕ್ಕೆ ಕರ್ಕೊಂಡ್ ಹೋಗ್ಯಾನ. ಇರ್ಲಿ, ನಾವೊಂದು ಮಾತು ಹೇಳಿದ. ಏನ್ ಹೇಳಿದ್ರಿ ಸರ ಮಾತಾ? ಸಹಜನಿ ಮಗ್ಗಲು ಎದ್ನಿತ್ತು ಮಾತಿನ ಸಂದರ್ಭ ಎದ್ನಿತ್ತು ಕೂಡ ನಾ ಹಿಂಗ ಕೈ ಇಟ್ಟು ಮಾತಾ ಹೇಳಿದ. ನಿಮ್ಗೆಲ್ಲರಿಗೂ ಗುರ್ತದದು. ಹೌದು, ಹೇಳಿದ್ರ ಅವರು. ಏನಂತ ಹೇಳ್ತಾರಿಪ್ಪ? ಸೊನ್ಯಾಳ ಹನುಮಂತರಾಯ ಗೌಡ್ರಿಗೆ ವಯಸ್ಸಾಗಿತ್ತು. ಅವರು ಹಿಂಗ ಕೈ ಇಟ್ಟ ಮಾತು ಹೇಳ್ತಿದ್ರು. ಮತ್ತೆ ಇನ್ನ 28 ವಯಸ್ಸು ಪರಸು ಮಾಸ್ತಾರ ನೀ ಎದಿದಿ, ಮತ್ತ ನೀನು ಅವನ ಮ್ಯಾಲ ಕೈ ಇಟ್ಟು ಮಾತು ಹೇಳಕತ್ತ ಗುರ್ಲಿಂಗ್ ಸರ್ ಸುಮ್ ಅನ್ನಂಗ ಅಂದಾರ. ಅವ್ರು ಸ್ವಾಭಾವಿಕ ಅಂದ್ರ ಅವ್ರು ಏನೋ ನನಗೆ ಟೀಕಾ ಮಾಡಕ್ಕೆ ಅವ್ರು ಬಂದಾರಂದ್ರ ಅನವ್ರಿ. ಅವರು ಈ ಬುಡಕ್ ಮಹಾರಾಜರು ಅಂದ್ರೆ ಇಲ್ಲಿ ಮಗಳೇ ನಮ್ಮ ಮಹಾರಾಜರು. ಮಹಾರಾಜರ ಬಾಯಿಲ್ಲ ನೋಡ್ ಮಾತು ಅಂತ ಮಹಾರಾಜರ ಅವಣ ಮಹಾರಾಜರು ಅದಾರೇನ್ ಎಲ್ಲಿ ಕೇಳ್ತಾರಲ್ಲ ನಾ ಮಾತಾಡೋದು. ನಿಮಗೊಂದು ನಂದು ವಿನಂತಿ ಅದ. ಏನಂದ್ರಿಪ್ಪ ವಿನಂತಿ? ನನ್ನ ಬಾಯಿಲೆ ಫಲಸ ಶಬ್ದಗಳನ್ನು ಬರಬಾರ್ದತ್ ಹೇಳಿ ನಿಮಗೆ ಬಹಳ ಮಾನ ಮರ್ಯಾದೆ ಕೊಟ್ಟು ನಾ ಮಾತು ಹೇಳಕತ್ತೀನಿ. ಹೌದು, ನನ್ನಂತ ಅಡಮುಟ್ಟು ಯಾವನು ಇಲ್ಲತ್ ನೀವ್ ಹೇಳ್ತಿರಲ್ಲ, ನಿಮ್ಮ 10 ಪಟ್ಟು ನಾ ಅಡಮುಟ್ಟದ್ ನಿಮ್ಮ ತಲೆಯಾಗಿರ್ಲಿ. ನಿಮ್ಮ ತಲೆಯಾಗಿರ್ಲಿ ಇರ್ಲಿ. ನೀವೆಲ್ಲ ಹಿರಿಯರದಿರಿ ಇಲ್ಲಿ. ಅವ್ರು ಬುಡಕೇನು ಮಾತಾಡ್ತಾರ ನೋಡ್ರಿ. ಅವ್ರು ಈಗ ಮಹಾರಾಜರಾಗ್ಯಾರಿ. ಮಹಾರಾಜರು ಇತ್ತಿತ್ಲಾಗ ಮಹಾರಾಜರದಾರ. ನಾ ಸಹಜ ಹಿಂಗ ಕೈ ಇಟ್ಟು ಮಾತು ಹೇಳದ ಕೂಡ ಅವ್ರು ಮಹಾರಾಜರು ಏನ್ ಅನ್ಬೇಕ್ರಿ? ಪರಸು ಮಾಸ್ತರ ಈಗ ಕೈ ಹಾಕ್ಯಾನ, ಇನ್ನೊಮ್ಮಿಗೆ ಕಾಲ್ ಹಾಕ್ತಾನ ಅಂತ ಹೇಳಿ ಕುತ್ತಲೆ ಕಾಲ್ ಹಿಂಗ್ ಮಾಡ್ತಾನ. ನಿಂಬಲ್ಲಿ ಇಂತ ಭಾವನೆ ಬರಬಾರ್ದ ಮಹಾರಾಜರು. ಇರ್ಲಿ, ನಿಮಗ ನಾ ಹೇಳ್ತೀನಿ ಏನಂತ. ಇದೊಂದು ಸಲ ಈ ಮಾತೇನು ಬಳಕೆ ಮಾಡ್ರಿ. ನಿಮಗ ಕೈ ಮುಗಿದು ನಮಸ್ಕಾರ ಮಾಡಿ ನಾ 10 ಸಲ ಹೇಳ್ತೀನಿ. ನೀವು ಪ್ಯಾಂಟುಣಿಗೆ ಏರ್ಬೇಕಾಗಿತ್ತಂದ್ರ ಹೌದು ಇಂಥ ಮಾತುಗಳನ್ನು ಬಿಡ್ರಿ. ಇಂಥ ಮಾತು ನಿಮ್ ಬಾಯಿಲೆ ಬಳಕೆ ಆಗಬಾರ್ದು. ಮೆಟ್ಟಲು ಏರ್ಬೇಕಾಗಿತ್ತಂದ್ರೆ ಈ ಮಾತು ಮಾತಾಡಬೇಡ್ರಿ. ಇಲ್ಲ, ನಾ ಪಡಕಿ ಲುಂಗಿ ಸುತ್ತಕೊಂಡ ಸುಮ್ಮ ಮ್ಯಾಲ ಮಜಾಕ್ ಹಾಕಿನಿ, ಒಳಗ ನಾ ಇಂಥ ಕೆಲಸ ಮಾಡವದೀನಿ ಅಂದ್ರ ನಿನ್ನ ಕುಬಿ ಇದ್ದಂಗ ಮಾತಾಡು. ಬಾಯಿ ಬಚ್ಚಲ ಕುಡಿ ಅಲ್ಲ. ಇರ್ಲಿ, ಎಲ್ಲ ಹಿರಿಯರದಿರಿ. ಹೌದು, ಬಚ್ಚಲ ಕುಣಿ ನೀವೇ ಹೇಳಿರಿ ಮಾತ. ಬಾಯಿ ಯಾರ್ದಾಗ ಅನ್ನೋದು ಇಲ್ಲಿ ದೈವಿಕ ಆಟ ಮಾಡೋದದ. ನನ್ನೆಲ್ಲಾ ತಾಯಿ ಬಳಗ ಕೂಡ್ಯದ, ತಂದಿ ಬಳಗ ಎಲ್ಲ ಹಿರಿಯರ ಬಳಗದಿಲ್ಲಿ ಅದಿಲ್ಲಿ ಇಂತ ಸಭಾದ ಒಳಗ. ಹೌದು, ಇನ್ನೊಮ್ಮೆ ಸಂದಿಗೆ ಕಾಲ್ ಹಾಕ್ತಾನಂದ್ರೆ ಇದು ಯಾರು ಬಚ್ಚಲ ಕುಣಿರಿ? ನೀವೆಲ್ಲ ಹಿರಿಯರದ್ರಿ, ಇಲ್ಲಿ ಎಲ್ಲ ಕಾಟ ಮಾಡ್ರಿ. ಬಂಗಾರದ ಕಣಿಯವರು ಮಾತಿದು. ಬಂಗಾರ ಕಣಿ ಆಗ್ಬೇಕು ಬಾಯತ್ ನಿಮ್ಮ ಬಾಯಿಲಿ ಹೇಳಿರಿ. ನೀವೇ ಹೇಳಿರಿ. ಇಂತ ಸಭಾದ ಒಳಗ ನಿತ್ತು ಇನ್ನೊಮ್ಮೆ ಸಂದಿಗೆ ಮ್ಯಾಲ ಕಾಲ್ ಹಾಕ್ತಾರಂದ್ರ ಮ್ಯಾಲ ಕಾಲ ಯಾವಾಗ ಹಾಕ್ತಾರ? ಯಾಕ್ರಿ ಮಾರಂದ್ರೆ ನಿಮ್ ಬಾಯಿಲೆ ನೀ ಕುಂಡ್ರಿ. ನೀ ಗಡಬಡ ಒಂಜರ ಕುಂಡ್ರಿ ಹೇಳ್ತೀನಿ. ಇಲ್ಲಿ ಎಲ್ಲಾ ಹಿರಿಯರ್ ಅದಾರ. ಅದಾರಿಪ್ಪ. ಮ್ಯಾಲ ಕಾಲ್ ಹಾಕುದು ಯಾವಾಗ? ಏನ್ ಹುಚ್ಚದ್ರಿ ಮಹಾರಾಜ್ರ? ಇಟ್ಟು ಅಡವಿಗೆ ಬಿದ್ದು ನಿಮ್ಮ ಮಾತು ಹೆಂಗ? ಯಾಕೆ ಗಾಬರಿ ಆಗಿರತ್ತ ನೀವು? ನಾ ನಿಮಗ ಮರ್ಯಾದೆ ಕೊಟ್ಟ ಯಾರಿಗೆ ಮರ್ಯಾದೆ ಕೊಟ್ಟಿಲ್ಲ. ನಿಮಗ ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಕಾಲ್ ಹಾಕ್ಲಾಕ್ ಓಡಿ ಬರ್ತೀರಿ ಅಂದ್ರ ಇದನ್ನ ಯಾಕೆ ಮಾಡ್ತೀಯಪ್ಪ ನೀನು? ಯಾಕಪ್ಪ ನೀವು ಬಂಗಾರ ಕಣಿಯವರು? ಇನ್ನ ಪಕ್ಕನ ಮಾತಾಡೋ ಅದಿನತ್ ಹೇಳಿ ಮಾತಾಡು. ಹೌದಾ? ಅದಕ್ಕೆ ನಾ ಹೆಂಗ ಮಾತಾಡ್ಬೇಕು ಮಾತಾಡ್ತೀನಿ. ಮತ್ತ ಮ್ಯಾಲರೇ ಆ ದಗದಕ್ಕೆ ಹೋಗುದಿಲ್ಲ ಅನ್ನೋದು, ಮ್ಯಾಲೆ ಈ ಬತ್ತಿ ಹಚ್ಚುದು, ಒಳಗರೆ ಪೂರ ಅದೇ ಮಾಡೋದು. ಹಂಗೇನ್ ಮಾಡ್ಬೇಡ್ರಿ ಸರ. ಹಿಂಗ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಗುರ್ಲಿಂಗ್ ಸರ್ ಬಹಳ ಒಳ್ಳೆ ಕಲಾವಿದರು. ಹೌದು, ಇಲ್ಲಿ ಎಲ್ಲಾ ಭೀಮಾ ನದಿ ದಂಡಿ ಮಂದಿದ್ರಿ. ಹೇಳಿದ್ರ ಅವರು ಏನಂತ್ರಿಪ್ಪ?
ಪರಸು ಮಾಸ್ತರ ಹಾ ಹಾ ನಾನು ಹವಿನಾಳ ಚಂದ್ರ ಮುತ್ಯನ ಜೋಡಿ ಹಾಡೀನಿ, ಹಾಡಿನಿ ಪಂಕಣಗ ಯಲ್ಲಪ್ಪ ಮುತ್ಯನ ಜೋಡಿ ಹಾಡೀನಿ, ಹಾಡಿನಿ ರೂಗಿ ಕಲ್ಲಪ್ಪ ಮುತ್ಯನ ಜೋಡಿ ಹಾಡೀನಿ, ಹಾ ಹಾ ಸೊನ್ಯಾಳ ಹನುಮಂತರಾಯಗೌಡ್ರ ಜೋಡಿ ಹಾಡೀನಿ, ಹೌದು ಇಂಗಳೇಶ್ವರ ಶ್ರೀಶೈಲನ ಜೋಡಿ ಹಾಡೀನಿ, ಹಾ ಹಾ ಮೈಬೂನ್ ಹಿಡ್ಕೊಂಡು ಎಲ್ಲಾರ ಜೋಡಿ ನಾ ಹಾಡೀನಿ ಅಂತ ಹೇಳಿರಿ. ಹೇಳಿರಿ ನಿಮ್ಗೆಲ್ಲರಿಗೆ ವಿನಂತಿ ಅದ, ಈ ಮಾತು ಗಟ್ಟಿನೇ ಇರ್ಬೇಕ. ಹಾ ಹಾ ನೀವ್ ಎಲ್ಲಾ ಮಾತು ಇಟ್ಟೆಲ್ಲ ಬಳಕೆ ಮಾಡಿರಿ, ಮಾಡಿರಿ. ನೀವು ಹಾಡಿಲ್ಲ ಅಂತ ನಾ ಹೇಳಿಲ್ಲ. ಹಾ ನೀವು ಹಾಡೇ ಇಲ್ಲ ಅಂತ ನಾವ್ ಹೇಳಿಲ್ಲ. ಈಗ ನಿಮ್ ಊರಾಗ ಒಬ್ಬ ದೊಡ್ಡ ಪೈಲ್ವಾನ್ ಅದಾನ, ಅದಾನ ನಿಮ್ ಊರಾಗ ಒಬ್ಬ ದೊಡ್ಡ ಪೈಲ್ವಾನ್ ಅದಾನ. ಹಾ ಹಾ ಅವ ಸಾಕಷ್ಟು ಮಂದಿ ಕೂಡ ಕುಸ್ತಿ ಆಡ್ಯಾನ, ಆಡ್ಯಾನ ಸಾಕಷ್ಟು ಮಂದಿ ಕೂಡ ಕುಸ್ತಿ ಆಡ್ಯಾನ. ಹಾ ಹಾ ಈಗ ನವೀನ ಹುಡುಗ ನಿಮ್ ಊರಾಗ ಕುಸ್ತಿ ಪಳೆಯದ, ಪಳೆ ಅದ. ಈ ಕುಸ್ತಿ ಪಳೆಯದಾಗ ಪಳ್ಯಾಕ ಹಚ್ಚಿ ಅವ ಏನ ಅಗದಿ ಗಡಿ ಅದ ನೋಡು. ಹಾ ಆ ಪೈಲ್ವಾನ ದಂಡಿಗೆ ನಿಮ್ಗತ್ಲೆ ಕುರ್ಚಿ ಹಾಕೊಂಡು ಜೇರ್ ಕೂತಂದ್ರ ಹಾ ಹಾ ನೀವ್ ಹೆಂಗ ಕುರ್ಚಿ ಹಾಕೊಂಡು ಕೂತಿರಿ, ನಿಮ್ ಊರಾಗ ಬೆಳೆದ ಪೈಲ್ವಾನ ಬೆಳೆದ ಪೈಲ್ವಾನ ಅವ ಎಲ್ಲಾ ಬಿಟ್ಟು ನಿಮ್ಗತ್ಲೆ ಕುರ್ಚಿ ಹಾಕೊಂಡು ಕೂತಂದ್ರ ನಮ್ಮಂತ ನವೀನ ಹುಡುಗರು ಆ ಪಳೆದಾಗ ಬಂದ್ರಂದ್ರ ಬಾಳ ಬಿರುಸು ಕುಸ್ತಿ ಆಡದನಪ್ಪ ಅಂತೇಳಿ ನಿಮಗ್ ಬಂದು ನಮಸ್ಕಾರ ಮಾಡಿ ಪಳೆದಾಗ ಹೋಗ್ತಾನ, ಹೊಕ್ಕಾನ. ಮತ್ತ ನವೀನ ಹುಡುಗರು ಅನ್ನೋದಿಲ್ಲ, ಏನೋ ಅನ್ನೋದಿಲ್ಲ, ಲಾಂಗ್ ಹಾಕೊಂಡು ಬಾ ಮಗಳ ಕುಸ್ತಿ ಬಿಡ್ತಾನ್ರಿ ಅವ. ಹಾ ಅವ್ಯಾಂಗ ಬಿಡ್ತಾನ. ಮತ್ತೆ ಬೀಳ್ಬೇಕ ನಿವನಿಗೆ ಹಾಕವನೇ ಡುಬ್ಬನಕ್ಕಿ ಡಾವ. ಕುಸ್ತಿ ನಮ್ಮ ಜೋಡಿ ನೀವು ಹಿಡಿದಿರಿ ಅಂದ್ರ ಹಿಡಿದಿರಿ ಅಂದ್ರ ನಮ್ಮ ಕಾಲ ನಿಮಗ್ ಹತ್ತುವೆ, ನಿಮ್ಮ ಕಾಲ ನಮಗ ಹತ್ತುವೆ ಅವು, ನಮಗ್ ಹತ್ತುವೆ ಅವು. ಹಾ ಹಾ ಕಾಲ್ ಹತ್ತಬಾರ್ದು, ಕೈ ಹತ್ತಬಾರ್ದು. ಕುಸ್ತಿ ಹೊಗಿಬೇಕಂದ್ರ ಗುರ್ಲಿಂಗ್ ಸರ ಇಲ್ಲಿ ಕುಸ್ತಿ ನಡೆಯುದಿಲ್ಲ, ಇಲ್ಲಿ ಆಗಂಗಲ್ಲ ಕುಸ್ತಿ. ಹಾ? ಹಾ ಹಾ ನೀವು ನನ್ನ ಜೋಡಿ ಕುಸ್ತಿ ಹಿಡಿದಿದ್ರಿ ಅಂದ್ರೆ ಕಾಲಾದ್ರೂ ಹತ್ತುವೆ, ಕೈ ಆದ್ರೂ ಹತ್ತುವೆ. ಹತ್ತುವೆ. ಹೌದು, ನಿಮ್ಮ ಕಾಲ ನಮಗ್ ಬಡಿವೆ, ನಮ್ಮ ಕಾಲ ನಿಮಗ್ ಬಡಿವೆ. ಹಾ ನಿಮ್ಮ ಡುಬ್ಬದ ಮ್ಯಾಗ ನಾ ಹಾಕುದೆ, ನಮ್ ಡುಬ್ಬದ ಮ್ಯಾಗ ನೀವು ಹಾಕುದೆ. ಇದು ಮಾಸ್ತರ್ ಕಡೆ ಹೋಗ್ತೇನು? ಹಾ ಹಾ ಬುಡಕಿನ ಸರ್ ಕಡಿ ನಿಮಗ್ ಹೇಳ್ತೀನಿ ಏನಂತ. ನೀವು ಅವ್ರ ಜೋಡಿ ಹಾಡಿದ, ನಾ ಇವ್ರ ಜೋಡಿ ಹಾಡಿದ, ನಾ ಅಂತ ಗಡಿ ಇದೀನಿ ಇಂತ ಇದು ನನ್ನ ಮುಂದೆ ಹೇಳ್ಬೇಡ್ರಿ, ಹೇಳ್ಬೇಡ್ರಿ. ಇದು ಒಟ್ಟ ನಾ ನಿಮಗ್ ಕೇಳ್ತೀನಿ, ಏನಂತ್ರಿಪ್ಪ? ನೀವು ಬಹಳ ಮಂದಿ ಕೂಡ ಹಾಡಿರಿ, ನಿಮಗ್ ವಯಸ್ಸು ಬಹಳ ಆಗ್ಯದ. ಬಾಳ ಆಗ್ಯದ ವಯಸ್ಸ. ನನಗ ವಯಸ್ಸು ಸಾಣದ ದಿನ 28 ವರ್ಷ ಅಂತ ಹೇಳಿರಿ, ಅಟ್ಟಿ ಅದ. ಹಾ ಹಾ ನೀವು ಕನ್ನಡ ಶಾಲಿ ಮಾಸ್ತರ್ ಅದಿರಿ. ಹಾ ಕನ್ನಡ ಶಾಲಿ ಅವ್ರ ಅದಾರ ಇವ್ರು. ನೀವೇನದ್ರಿ? ಕನ್ನಡ ಶಾಲಿ ಮಾಸ್ತರ್. ಕನ್ನಡ ಶಾಲಿ ಮಾಸ್ತರ್ ಅದಿರಿ. ನಿನ್ನ ಕೈಯಾಗ ನಾ ವಿದ್ಯಾ ಕಲ್ತೀನಿ. ಹೌದು, ಏನು ನಿನ್ನ ಕೈಯಾಗೆ ವಿದ್ಯೆ ಕಲ್ತೀವಿ. ನಿನ್ನ ಕೈಯಾಗ ನಾ ವಿದ್ಯಾ ಕಲ್ತೀನಿ. ನೀ ದೊಡ್ಡವದಿದಿ, ಹೌದು, ನೀ ಬಹಳ ವರ್ಷ ಸರ್ವಿಸ್ ಮಾಡಿದಿ. ನಿನ್ನ ಕೈಯಾಗೆ ನಾ ವಿದ್ಯಾ ಕಲಿತು PSI ನೌಕರಿ ತಗೊಂಡಿದ. ಮತ್ತೆ PSI ನೌಕರಿ ನಾ ತಗೊಂಡಿನಿ. ಹೌದು, ಮತ್ತೆ ನೀ ಹೆಂಗೂ ನಾ ಮಾಸ್ತರ್ ಅದನ್ನ ತಿಳ್ಕೊಂಡು ಏನ್ರ ಒಂದು ಕಳುವು ಮಾಡಿ ತುಡುಗು ಮಾಡಿಕೆ ನನ್ನಾಗ ಹಿಡಿತ. ಬಾಳ ದಿನ ನೀವು ಕಲಿಸಿಲ್ಲ ಅಂದ್ರೆ ಬಿಡ್ತಾರ ನಿನ್ನ? ನಿನ್ನಾಗ ಬಿಡ್ತಾರ ಓಯಪ್ಪ. ದಯವ್ ಹೇಳಿ. ಹಾ ನಿನ್ನ ಕಲಿಸಿನಲ್ವ, ನನ್ನ ಕೈಯಾಗ ಕಲ್ತಿದ್ದಿ, ನಾನು ಬಿಡು ಅಂದ್ರೆ ಬಿಡ್ತಾನ್ರಿ ಅವ? ಅವಂಗ ಬಿಡ್ತಾರ. ಅವನ್ ಡ್ಯೂಟಿ ಮಾಡಬೇಕಾಗ್ಯದ. ಹೌದು, ಬಾಳ ಹೊಡಿಲಿಕ್ಕೂ ನಿನ್ನ ಬೆದರಿ ಸರಿ ಹಾಕುವಲಕ್ಕ ಸ್ಟೇಷನ್ಕ್ಕೆ ಒಯ್ಯಬೇಕಾಗ್ಯದ. ಗುರ್ಲಿಂಗ್ ಸರ ಇದರಂತೆ ನೀವು 100 ವರ್ಷ ಹಾಡಿದ್ದು ವಿಷಯ ನನ್ನ ಮುಂದೆ ಹೇಳಬ್ಯಾಡ್ರಿ. ನಿಮಗ್ ಹಂಗ ನೀಗ್ಲಿಕ್ಕಂದ್ರ ನೀಗ್ಲಿಕ್ಕಂದ್ರ ಇದು ಸಣ್ಣದ ಹುಡುಗಾದ್ರ ಕೂಡ ಹಿಡಿದು ಬಿಡುದು. ಹೌದು ಹೌದು, ನಂದೇನು ಅಭ್ಯಂತರ ಇಲ್ಲ. ಇಲ್ಲ ಅವ ಸಣ್ಣವದನ್ರಿ, ಅವ ಬಹಳ ಬಿರುಸು ಮಾತಾಡ್ತಾನೆ, ಅವ್ನ ಜೋಡಿ ನನಗೆ ಹಾಡ್ಕಿ ನಿಗಂಗ್ಲತ್ ಬಿಡ್ರಿ. ಹಿಂಗಂತ ಬಿಡ್ರಲ್ಲ, ಮತ್ತೆ ಇಟ್ಟಾಕ ಭಾರ ಹಾಕೋತ ಬರ್ತೀರಿ. ಹೌದು ಹೌದಾ, ನೀವು ಎಲ್ಲಿ ಕೂಡ್ರಿ, ಯಾವ ಜಾಗದಾಗ ಕೂಡ್ರಿ. ಖರೆ ಉತ್ನಾಳ ಪರ್ಸೊಂದು ಕಡ ಕೂಸ್ತೀನಿ, ಅದು ನಿಮ್ಮ ಜೋಡಿ, ಇದು ನಿನ್ನ ತಲೆಯಾಗಿರ್ಲಿ. ಇರ್ಲಿ ಮತ್ತೆ ತಲೆಯಾಗಿದು. ನಾವೇನು ಮುಲಾಜಿಟ್ಟು ಮಾತು ಹೇಳಿ ಹಾಡಿಕೆ ಮಾಡವನೇ ನಾ ಅಲ್ಲ. ಇದು ಯಾರಿಗಿರಿಪ್ಪ? ಗುರ್ಲಿಂಗ ಮಾಸ್ತರ್ ಅವ್ರಿಗೆ, ಇನ್ನ ಅವ್ವಣ್ಣ ಸರ್ಗಿ, ಮಹಾರಾಜರ ನಿಮಗ ಅಗಳೆ ಕೈ ಮುಗಿದಿನಿ, ಇನ್ನ ಒಮ್ಮೆ ಕೈ ಮುಗಿತೀನಿ. ಅವ್ರ ಮಾತು ನೋಡಿದ್ರೆ ಅವ್ರಿಗೆ ಮಹಾರಾಜ್ರಿ ನಿಮಗ ಯಾಕೆ ನಾ ಕೈ ಮುಗಿತೀನಿ, ನಿಮ್ಗೆ ತಲೆಯಾಗಿರ್ಲಿ. ಸುಮ್ ಪ್ಯಾಂಟುಣಿಗೆ ಏರಿಸ್ಬೇಕು ಅಂತ ನಿಮ್ಗೆ ಕೈ ಮುಗಿತಿ. ನೀ ಇರ್ಲಿಕ್ಕಂದ್ರ ಹೈರಾಣಕ್ಕೆ ಬೀಳತ್ತಪ್ಪ, ಆ ದಾರಿಗೆ ಹೋಗ್ಬೇಡ್ರಿ. ನೀವೆಲ್ಲ ಕೂಡಿರಿ ಹಿರಿಯರು. ಒಂದು ಮಾತು ಹೇಳಿದ್ರು ಅವ್ರು. ಏನಂತ ಹೇಳಿದ್ರಿ? ವಿಷಯದ ಬದ್ದಲ ಮಾತಾಡೋದ. ಒಂದು ಕೊಡೋದು, ಇನ್ನೊಂದು ಇಟ್ಕೊಳ್ಳೋದು. 100 ವರ್ಷ ಹಾಡಿದವ್ರು ಹಿಡಿದಾರ ದಾರಿ. 100 ವರ್ಷ. ಇನ್ನೊಂದು ಕೊಡೋದು, ಇಟ್ಕೊಳ್ಳೋದು, ಮತ್ತೆ ಅದ್ರಾಗೆ ತಗೊಳ್ಳೋದು. ಇಸು ಮಾತಾಡ್ರಿ ನೀವು. ನೀವು ಹೆಂಗ ಮಾತಾಡ್ತಿರಲ್ಲ ಹಂಗೆ ನಾ ಮಾತಾಡ್ತೀನಿ. ಹೌದು, ಹೇಳಿದ್ರ ಅವ್ರು. ಏನಂತ್ರಿಪ್ಪ? ಮಾಳಿಂಗರಾಯ. ಹೌದು, ಮಾಳಿಂಗರಾಯ ಗುರು ಬೀರಣ್ಣದೇವರ ಕೈ ಒಳಗ ಸಾಣಿಗೆ ಬೇರಾಗಿ ಸವಿದ ಶ್ರೀಗಂಧದ ಕೊಟ್ಟಾಗಿ ನವಿದ ಅಂತ ಶಿಷ್ಯ ಮಾಳಿಂಗರಾಯ ಗುರು ಬೀರಣ್ಣದೇವರ ಹೊರತು ನಿಂಬೆಳ ಗುಡದಾಗಿರ್ತಕ್ಕಂಥ ಹುಯ್ ಅಂತಕ್ಕಂಥ ಹುಲಿ ಹಾಲ ಬೇಡದ. ಅವಾಗ ಮಾಳಿಂಗರಾಯ ಗುರು ಬೀರಣ್ಣದೇವರಿಗೆ ತಂದ ಹುಲಿ ಹಾಲ ಕೊಟ್ಟ. ಹೌದಾ? ಬೀರದೇವರು ಮಾಳಪ್ಪಗೆ ಏನು ಕೊಟ್ಟಾನ ಅಂತ ಹಿಂಗ್ ಕೇಳ್ಯಾರಿಲ್ರಿ? ನಿಮ್ಗೆಲ್ಲರೂ ನೆನಪಿರ್ಬೇಕು ವಿಷಯ.
ಬೀರ ದೇವ್ರು ಮಾಳಪ್ಪಗೆ ಏನು ಕೊಟ್ಟಾನ ಅಂತ ಕೇಳ್ಯಾರ. ಹಾ ಹಾ ನಿಮಗ ನಾ ಮಾತು ಹೇಳ್ತೇನು. ಏನತ್ರಿಪ್ಪ? ಮಾಳಿಂಗರಾಯ ಹಾ ಹಾ ಬೀರ ದೇವ್ರ ಕೈ ಒಳಗ ಸಾಣಿಗೆ ಬೇರಾಗಿ ಸವಿದ ಶ್ರೀಗಂಧದ ಕೊಡ್ಡಾಗಿ ನಿವದ. ಹೌದು. ಅವಾಗ ಗುರು ಬೀರಣ್ಣ ದೇವರು ಹೇಳ್ತಾನ, ಏನಂತ್ರಿಪ್ಪ? ಏ ಮಾಳಪ್ಪ, ಹಾ ಹಾ ನನ್ನ ಸಂಬಂಧ ನೀ ರಗಡ ದುಡಿದಿದಿ. ಹೌದು. ನನ್ನ ಸಂಬಂಧ ನೀ ರಗಡ ಹೈರಾಣ ಆಗಿದಿ. ಹಾ ಇನ್ನ ಮ್ಯಾಲ ನೀ ದುಡಿದು ಬ್ಯಾಡ. ಬೇಡ. ಇನ್ನ ಮ್ಯಾಲ ನೀ ದುಡಿದು ಬೇಡ. ನೀ ದುಡಿದು ಬ್ಯಾಡ. ನೀ ಎಲ್ಲಿ ಹೋಗುದು ಬ್ಯಾಡ. ಹಾ ಹಾ ನಾನೇ ತಿರುಗಾಡಿ ನಿನಗೆ ತಂದು ಹಾಕ್ತೀನಿ ತಿಳ್ಕೊಂಡು ಗುರು ಬೀರಣ್ಣ ದೇವರು ಮಾತು ಕೊಟ್ಟನ ಮಾಳಪ್ಪಗ. ಬೀರ ದೇವ್ರನ್ನೇ ತಿರುಗಾಡಿ ತಂದು ಮಾಳಪ್ಪಗೆ ಹಾಕ್ಯಾನ. ಕರೆ ಮಾಳಪ್ಪ ಜಾಗ ಬಿಟ್ಟು ಹೋಗಿಲ್ಲ. ಹೌದು ಹೌದಾ. ಇದು ಕೊಟ್ಟಾನ ಗುರು ಬೀರ ದೇವ್ರ ಹಿಂಗ. ಇನ್ನು ನಿಮಗ ಮಾತು ಕೇಳ್ತೀನಿ. ಏನಂತ್ರಿಪ್ಪ? ಸುಗೋಳವ್ರಿಗೆ ಹಾ ಹಾ ಬಾಳ ಶಾಣ್ಯರಂಗ ವಿಷಯ ಮಾತಾಡತ್ತೀರಿ. ಹಾ ಹಾ ಭಸ್ಮಾಸುರ. ಹಾ ಭಸ್ಮಾಸುರ. ಭಸ್ಮಾಸುರ ಭಕ್ತಿ ಮಾಡ್ದ. ಹಾ ಹಾ ಅವಾಗ ಪರಮಾತ್ಮಗೆ ಕೇಳ್ದ. ಏನಂತ ಕೇಳನರಿಪ್ಪ? ನಿನಗೆ ಏನು ಬೇಕ ತಿಳ್ಕೊಂಡು ಪರಮಾತ್ಮ ಕೇಳ್ದಕ್ಕಾರ ಹಾ ಹಾ ಭಸ್ಮಾಸುರ ಏನಂದ? ಏನಂತಾನ್ರಿ ಸರ? ಉರಿ ಹಸ್ತ ಬೇಡ್ಕೊಂಡ. ಉರಿ ಹಸ್ತ. ಯಾರ ತಲೆ ಮ್ಯಾಲ ನಾ ಕೈ ಇಡ್ತಿ ನೋಡ ಅವ್ರು ಸುಟ್ಕೊಂಡು ಸಾಯ್ಬೇಕು ಅಂತ ಉರಿ ಹಸ್ತ ಕೊಡು ಅಂದ. ಕೊಡು ಅಂದ. ಅವಾಗ ಪರಮಾತ್ಮ ಹಾ ಉರಿ ಹಸ್ತ ಕೊಟ್ಟ. ಹೌದು. ಉರಿ ಹಸ್ತ ಪರಮಾತ್ಮ ಕೊಟ್ಟನ. ಪುಣ್ಯಾತ್ಮರಿ ಇದು ಮಾತು ಕರೆಯದ್ರಿ ಕರೆಯನ್ರಿ, ಸುಳ್ಳಿದ್ರೆ ಸುಳ್ಳನ್ರಿ. ಹಾ ಹಾ ಉರಿ ಹಸ್ತ ಪರಮಾತ್ಮ ಕೊಟ್ಟ. ಹೌದಾ. ಅವಾಗ ಇವ ಯಾನ್ ಹೂಡದ್ರಿ ಆಟ? ಏನ್ ಹೇಳ್ತಾನ್ರಿಪ್ಪ ಆಟ? ಪರಮಾತ್ಮನ ಹೆಂಡತಿ ಮೇಲೆ ಮನಸ್ಸು ಮಾಡ್ತೀರಿ. ಇದು ಹೌದು. ಇದು ತಗೊಂಡಿದ್ರೆ ಇದು ಹಾ ಹಾ ಎದಕ್ಕೆ ಕೊಟ್ಟಾನವ? ಎದಕ್ಕೆ ಕೊಟ್ಟಾನ? ನೀ ದುಡ್ದಿದಿ. ಹೌದು. ಒಳ್ಳೆ ಸಂಸ್ಕಾರ ನಿನ್ನಲ್ಲಿ ಬೆಳಿಲೆ ತಿಳ್ಕೊಂಡು ಉರಿ ಹಸ್ತ ಕೊಟ್ಟಾನ. ಕೊಟ್ಟವನ ಹೆಂಡತಿ ಮೇಲೆ ಮನಸ್ಸು ಮಾಡ್ತಿದ್ರೆ ಹಾ 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 ನಿಮಗಲ್ಲ ವಿಷಯಕ್ಕ ಅನ್ನೋದು ತಪ್ಪು ತಿಳ್ಕೊಂಡ್ರಿ. ಮತ್ತ ಹಾ ಹಾ ಹುಚ್ಚುದುಲಿ ಕೊಟ್ಟಾನವ. ಕೊಟ್ಟವನ ನೀ ಮರೆತು ಒಳ್ಳೆ ಅವನ ಹೆಂಡತಿ ಮೇಲೆ ನೀ ಮನಸ್ಸು ಮಾಡ್ತಿದ್ಯಪ್ಪ. ತಗೊಂಡವ ನೀ ಹೆಂಗ ಶ್ರೇಷ್ಠ ಆಗ್ತಿದಿ. ಹೌದಾ. ಅವಾಗ ತಿಳ್ಕೊಂಡ. ಏನಂತ್ರಿಪ್ಪ? ಇದು ಆಸಾಮಿ ಹಿಂಗಾದ್ರ ನನ್ನ ಬುಡಕ್ಕೆ ಕೈ ಹಾಕ್ತದ ಅನ್ನೋದು ಗುರುತಾಯ್ತು. ಅವಾಗ ಮೋಹಿಣಿ ರೂಪ ತೊಟ್ಟು ಹೌದು ಮುಂದೆ ಬಂದ ನರ್ತನೆ ಮಾಡ್ಕೋತ ಕೇಳ್ದವ, ಏನಂತ್ರಿಪ್ಪ? ನಾ ಹೆಂಗ ಮಾಡ್ತೇನೆ ಹಂಗ ಮಾಡ್ತೇನೆ. ಹಾ ಹಾ ನಾ ರೆಡಿ ಇದೀನಂದ ಇವ. ಹಾ ಹಾ ಅವಾಗ ಹೂಡ್ದ ಆಟ. ರೆಡಿನೇ ಇದ್ನಲ್ಲ. ಕಾನು ಉತ್ತತ್ತಿ ಇಲಿಗೆ ಬತ್ತೋ ಸಂಗಯ್ಯ, ಇಲಿಗೆ ಬತ್ತೋ ಸಂಗಯ್ಯ ತಲೆ ಮೇಲೆ ಕೈ ಇಟ್ಟುಕೊಂಡ. ಅವನು ನೋಡಿ ಇದು ತಲೆ ಮೇಲೆ ಕೈ ಇಟ್ಕೊಂಡು ಸುಟ್ಕೊಂಡು ಸತ್ತು ಹೋಯ್ತು. ನೀ ತಗೊಂಡಿದ್ದಿಲ್ಲಪ್ಪ, ಚಂದಗೆ ಬಾಳೆ ಮಾಡ್ಕೊಂಡು ತಿಲ್ಲಾಕ ನಿನಗೆ ಬರ್ತೇನು? ಹಾ ಹಾ ಇಲ್ಲ. ಹೌದು. ನಿಮಗ ಅದ್ರ ವಿಷಯನೇ ಗುರುತಾ? ಇಲ್ಲ. ಹೌದು. ನಿಮಗೆ ಏನು ಗುರ್ತದ ಹೇಳನು? ಸುಮ್ಮ ಸಿಕ್ಕಂಗ ಮಾತು ಹೇಳೋದು ಒಂದು ಗುರ್ತದ. ದಂಡಿಲ್ಲ, ದಬಟ್ಟಿಲ್ಲ, ಏನೂ ಇಲ್ಲ. ಅದಕ್ಕ ಹೇಳ್ದವ ಅವಣ ಮಾಸ್ತರ. ಏನಂತ್ರಿಪ್ಪ? ಹೆಣ್ಮಕ್ಕಳನ್ನು ಅಳಿಸ್ತು. ನಿಮ್ಮನ್ನ ಏನ್ ಹೇಳ್ರಿಪ್ಪ ನಾನು? ನಾಟಕ ಇದು ನಾಟಕ. ಈ ಔಸ್ ಗ್ರಾಮದವ್ರು ಹಿರಿಯರಿಗೆ ಕೇಳ್ತೀನಿ. ಹೌದು. ಒಂದು ನಿಮ್ ಊರಾಗ ನಾಟಕ ಹುಡಿರಿ. ನಿಮ್ ಊರಾಗ ಒಂದು ನಾಟಕ ಚಲೋ ಆಗ್ಯದ, ಸಾಕಷ್ಟು ಜನ ಕೂತಾರ. ಅವನ ಪಾತ್ರ ಏನದ? ಪಾತ್ರ? ಅವನ ಪಾತ್ರ ಒಬ್ಬನ ಹೊಡಿದದ. ಹೌದು. ಒಬ್ಬನ ಪಾತ್ರ ಹೊಡಸ್ಕೊಳ್ಳೋದದ. ಒಬ್ಬನ ಪಾತ್ರ ಅಳುದದ. ಒಬ್ಬನ ಪಾತ್ರ ನಗುದದ. ಮತ್ತ ಆ ಹೊಡೆಯವನ ಪಾತ್ರ ಹೊಡಿದು ಬಿಟ್ಟು ಬುಡಕು ಡುಬ್ಬಾರು ಬಾಗಿಸ್ಕೊಂಡಿರ್ತಾರ. ಅದು ತುಂಬತದ ನಾಟಕ. ಹಂಗ್ಯಾಂಗ ನಡೀತದ? ಅದು ನಾಟಕ ನಡೀತದ್ರಿ. ಅಲ್ಲಿ ಹಂಗ ನಡೀತದ್ರಿಪ್ಪ. ಅವ ಏನ್ ಮಾಡ್ಬೇಕು? ತನ್ನ ಬಿರುಸ ಶಕ್ತಿಲಿಂದ ಗದ ಎತ್ತಿ ಹೊಡೆದಕರೆ ನಾಟಕ ಸ್ಟೇಜ್ ತುಂಬುತ್ತದ. ಇದರಂತೆ ನಾವು ಮಾತಾಡ್ತಕ್ಕಂತ ಮಾತಿನೊಳಗೆ ಯಾವ್ಯಾವ ಸಂದರ್ಭ ಹೆಂಗ ಬರ್ತದ ನೋಡು, ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಾತಾಡಿದ್ರೆ ನಾವು ಕಲಾವಿದರಾಗ್ತೀವಿ. ಸುಮ್ಮ ಆ ನಗು ಮಾತಿಗೂ ಅಳು ಮಾತಿಗೆ ನಗುದು ಹಿಂಗ್ ಮಾಡಿದ್ರೆ ಹಾಡಿಕೆ ಆಗ್ತದೆ ಏನದು? ಹಂಗ ಹಾಕದ್ರಿಪ್ಪ. ಅದು ನಿಮಗೆಲ್ಲರಿಗೂ ಒಂದು ಮಾತು ಕೇಳ್ತೀನಿ. ಇಟ್ಕೊಳ್ಳೋದು ಹೇಳಿದ್ರ ಅವ್ರು. ಏನಂತ್ರಿಪ್ಪ? ಇಟ್ಕೊಳ್ಳೋದು ಜಗತ್ತದಾಗ ಶ್ರೇಷ್ಠದ. ಇದನ್ನ ಹೇಳಿ ಮಂಗಳಾರತಿ ಮಾಡತ್ ನನಗ ನೀವು ಅಂದಿರಿ. ನಾ ನಿಮ್ಮ ಕಡೆ ಅಂತರೂ ಬರೋದಿಲ್ಲ. ನಿಮ್ಮಟ್ಟ ಶಾಣ್ಯಾರಿ ಸದ್ಯ ನನ್ನ ಲೆಕ್ಕದಾಗ ಯಾರೂ ಇಲ್ಲ. ಹೌದಾ? ಹೆಂಗ ವಿಷಯ ಹಿಡಿದು ಮಾತಾಡೋರು ಅಮೋಕ್ಷದ ಮುತ್ಯನ ಮಟ್ಟ ಮನಿ ಒಳಗ ನಿಮ್ಮ ಹಂಗ ವಿಷಯ ಹಿಡಿದು ಮಾತಾಡವ್ರೆ ಯಾರು ಇಲ್ಲ. ವಿಷಯಕ್ಕೆ ಹತ್ತಿ ಮಾತಾಡೋ ಸಂಕಳ ಗುರ್ಲಿಂಗ್ ಮಾಸ್ತಾರ ಬಿಟ್ರೆ ಯಾರು ಇಲ್ರಿ. ಹೌದು. 100 ವರ್ಷ ಹಾಡ್ಯಾರ ಇವ್ರು. ಏನು ವಿಷಯ ಮಾತಾಡ್ದಪ್ಪ. ಇಟ್ಟ ಆನಂದ ಆಯ್ತು ನಿನ್ನ ವಿಷಯ ನನಗೆ ಕೇಳಿ. ಇವತ್ತ ಚಂದ ಮಾತಾಡ್ಯಾರ ವಿಷಯ. ಇಟ್ಟು ಒಳ್ಳೆ ವಿಷಯ ಮಾತಾಡ್ತೀರಿ, ದೊಡ್ಡವರದಿರಿ. ನಿಮ್ಮಟ ಶಾಣ್ಯರ್ ನಾ ಅಲ್ಲ. ದೈವ ಹೂ ಅನಿಸಿ ಆರ್ತಿ ಸದ್ಯಕ್ಕೆ ಮಾಡಾಮದಿನ್ನ. ಹೌದಾ? ಏನೋ ಕೊಡುವುದು ಮತ್ತು ಇಟ್ಟುಕೊಳ್ಳೋದು.
ಕೊಡುದು ಮತ್ತು ಇಟ್ಕೊಳ್ಳೋದು ವಿಷಯದೊಳಗೆ ನಂದು ಕೊಡು ಪಾಲದ, ಹೌದು, ನಿಂದು ಇಟ್ಕೊಳ್ಳೋ ಪಾಲದ. ಇಟ್ಕೊಳ್ಳೋ ಪಾಲು ಹಿಡಿದಿದ್ದಿ ಮಾಸ್ತರ. ದೈವದ ಕೈಲೇ ತಾಳಿ ಹೊಡಿಸೇ ಮಂಗಳಾರತಿ ಮಾಡ್ಬೇಕಾಗದ ಒಂದೇ ಮಾತ್ನಾಗ ಮಾಡ್ತೀನಂತ ಹೇಳಿನಿ. ಹೌದಾ? ದೈವದ ಕೈಲೇ ತಾಳಿ ಹೊಡಿಸೇ ಆರತಿ ಮಾಡ್ತೀನಿ. ಹೌದಾ? ನಿಮ್ಮ ಸುಮ್ಮ ಲೋಕಾರೂಢಿ ಮಾತು ಕೇಳ್ತೀನಿ ಒಂದು. ಲೋಕಾರೂಢಿ. ಇಲ್ಲೆಲ್ಲ ಹಿರಿಯರು ಕೂಡಿರಿ. ಹೌದು. ನಿಮ್ಮ ಮನಿ ಒಳಗ, ಹೌದು, ನಮ್ಮ ಮನಿ ಒಳಗೆ, ಎಲ್ಲರ ಮನಿ ಒಳಗೆ ಒಂದು ಹೆಣ್ಣು ಮಗಳು ಹುಟ್ಟ್ಯಾದ ಹೆಣ್ಣು ಮಗಳು. ಹೆಣ್ಣು ಮಗಳು ಹುಟ್ಟ್ಯಾದ. ರಾಜಪಿಂಡ ರತ್ನದ ಒಂದು ಮಗಳು ಹುಟ್ಟಿ ಬಂದದ. ಆ ಮಗಳು, ಹೌದು, 18-20 ವರ್ಷಿಗೆ ಮಗಳು ಬತ್ತಂದ್ರ ಆ ಮಗಳನ್ನ ಕೊಡ್ತಿರೋ ಏನೋ ಮನ್ಯಾಗ ಇಟ್ಕೋತಿರೋ. ಮಾಸ್ತಾರ ನೀ ಏನೋ ಮಾತಾಡ್ಬೇಡ, ದೈವ ಹೂವಂದಿಂದೇ ಮಾತಾಡೋದು. ಇಲ್ಲ ಮಾಸ್ತಾರ, ತಪ್ಪಾಗ್ತದ. 18 20 50 ಆಗೋಲ್ಯಾಕ ಮಗಳ ಮನ್ಯಾಗ ಇಟ್ಕೋಬೇಕಾಗ್ತದ ಅಂದ್ರ ಆರ್ತಿ ಗುರ್ಲಿಂಗ ಮಾಸ್ತಾರ ಮಾಡ್ಲಿ. ಇಲ್ಲ ವಯಸ್ಸಿಕ ಮಗಳು ಬತ್ತಂದ್ರ ಆ ಮಗಳನ್ನ ನಾವು ಕೊಡಬೇಕಾದ್ರೆ ಸೊಳ್ಳೆ ಹನುಮಂತಗೌಡ ಶಿಶು ಮಗ ಇವತ್ತು ಆರತಿ ಮಾಡುದು. ಹೌದಾ? ಹೌದಾ? ಯಾಕ್ರಿ ಎಲ್ಲಿದ್ರಿ ಮಹಾರಾಜ್ರ? ಕೊಡ್ಬೇಕಿಲ್ರಿ? ಮತ್ತೆ ಎಲ್ಲಿದ್ರಿ ಗುರ್ಲಿಂಗ ಸರ? ಮಹಾರಾಜರು ಇಟ್ಕೋತಿರ್ಬೇಕು ಅಂತ ನಾ ಅಂತೀನಿ. ಶರಣೋನ್ ಹಿಂಗ ತಾಳಿ ಒಮ್ಮೆರೆ ಹೊಡಿಸಿ ಸುಮ್ ಮಂದಿ ಹೂ ಅನಿಸಿ ಮಾತಾ 100 ವರ್ಷ ಎದಕ್ಕೆ ಹಾಡ್ರಿ ನೀವು? ಈ ಕಡೆ ಮಂದಿ ಏನ್ ಮಾತಾಡ್ತೋ ಸಾಕಂದ್ಗಳೇನೆ ಈ ಕಡೆ ಮುಕ್ಕುಳಿ ಮಾಡಿ ಈ ಕಡೆ ಈ ಕಡೆ ಮಾತಾಡೋದು. ಇವ್ರು ಸಾಕನ ಮತ್ತೆ ಹಿಂಗ್ ಹೊಳ್ಳೋದು. ಹೌದು, ಇವು ಮಾತಾ ಇವು ಹಿಂಗ್ರಿ ಸರ? ನಿಮಗ ಒಂದು ವಿನಂತಿ ಇರ್ಲಿ ಸರ್, ಅಡವಿಗೆ ಬಿದ್ದೆ ಮಾತು ಹೇಳ್ಯಾರ. ಬಾಳ ಮಾತಾಡಬೇಡ್ರಿ. ಹೌದು, ನಿಮಗ್ ಬಾಳ ಮಾತಾಡ್ಲಿಕ್ ಬರ್ಲಿಕ್ಕೆ ತುಸು ಮಾತಾಡ್ರಿ. ತುಸು ಮಾತಾಡ್ರಿ. ತುಸು ಮಾತಾಡ್ರಿ, ವಿಷಯ ಇರ್ಬೇಕು. ನಾವ್ ಬಾಳ ಮಾತಾಡೋದು ಬೇಡ, ತುಸು ಮಾತಾಡ್ರಿ. 3 ಮಾತು ಮಾತಾಡಿದ್ರು ಮುತ್ತಿನಂಗ್ ಮಾತಾಡ್ರಿ ಸರ. ಅದ್ರಾಗ ವಿಷಯನೇ ಇರ್ಬೇಕ. ಹಳ್ಳ ಹೊಲಸ ಮಾತು ಹೇಳಬಾರ್ದ. ನಿಮಗ ನಾವು ಕರ್ಗಂದವ್ರಲ್ಲ, ಕೆಂಪುಗಂದವ್ರಲ್ಲ ಅಲ್ಲ. ಸುಮ್ ಒಂದು ಲೈನ್ ಹಿಡಿದು ಮಾತಾಡ್ಲಕತ್ತಾರ. ನನಗ್ ಒಂದೇ ಒಂದು ಏನ್ ಸಿಟ್ಟು ಬಂದದ ಕೇಳಿದ್ರ, ಏನ್ರಿಪ್ಪ? ಗುರ್ಲಿಂಗ್ ಸರ್ 1000 ಮಾತಾಡ್ಲಿ. ಇವ ಯಾನ ಮಹಾರಾಜ, ಮಹಾರಾಜಗ ಕಾಲ ನೆನಪಾಲಕತ್ತ ನೋಡ, ಕಾಲ್ ಹಾಕುದು. ಇದ್ಯಾಕ್ರಿ? ನನಗ ಸಿಟ್ಟು ಬಂದಿದ್ದೆ ನಿಮ್ಮ ಮ್ಯಾಲ ಇದೆ. ಹೌದು, ಒಡ್ಡಿ ವಾಲಗ ಶಿವಸ್ಥಾನದ ಡೊಳ್ಳದ ಮತ್ತೆ ನೀವು ಕ್ಯಾಮಿ ಉಡ್ಲಾಕತ್ತೀರಿ ಈಗಾಗಲೇ. ಮತ್ತೆ ಈ ಟೈಮ್ ಅದಾಗ ನಿಮ್ಗೆ ಕಾಲ್ ಹಾಕೋದು ನೆನಪಾಲಕತ್ತಂದ್ರ ಹಣಿ ಹೊಡ್ಕೊಳ್ಳಿ, ಯಾರು ಕಲಿಗಿಲ್ ತೋರವಂತು. ಯಾಕ್ರಿ ಇವ್ರು ಕಾಲ್ ಹಾಕೋದಿಗೆ ನಿನಗೆ ಯಾಕಿದು? ನಮ್ಮಂತ ಹುಚ್ಚ ಹುಡುಗ ಮಾತಾಡ್ಬೇಕು. ಗುರ್ಲಿಂಗ್ ಸರ್ ಅಲ್ಲಿ ಅವರು ಗುರ್ಲಿಂಗ್ ಸರ್ ಹುಡುಗ ನಮಗೆ ಕಾಲ್ ಹಾಕ ಅವ್ರಲ್ಲಿ. ನೀ ಯಾಕಲ್ಲ ಕತ್ತಿದಿ? ನಿನಗೆ ಯಾಕೆ ಕಾಲ ನೆನಪಾಲಕತ್ತದ ಮಧ್ಯಾಹ್ನ ಬಿಸಲಾಗ? ಯಾಕ ಇದು ನಿನಗೆ ಯಾಕೆ ನಾ ಒತ್ತು ಕೊಟ್ಟು ಮಾತಾಡಕತ್ತಿದೆ ಅಂದ್ರ, ಯಾಕ್ರಿಪ್ಪ? ಮತ್ತೊಬ್ಬರು ಕೂಡ ಮಾತಾಡಿ ಹಿಂಗ ಒಳಗೆ ಸಿಕ್ಕಂದ್ರ ಅವ್ರು ನಿನಗ ಅನಬಾರ್ದ. ಸಿಕ್ಕು ಅದ್ದಾಡ್ಬೇಡ್ರಿಪ್ಪ ಇನ್ನ ಅಂದ್ರ ನಾನೇ ನಿನಗತ್ತೀನಿ. ಹೌದಾ? ಅರೆ ಮತ್ತೊಬ್ಬರು ನಿನಗ ಅನಬಾರ್ದ ಅಂತ ಹೇಳಿ ಮಾತು ಹೇಳಕತ್ತೀನಿ. ನನಗಂದಂಗ ಇನ್ನೆಮ್ಮಿ ಯಾವುದೇ ಕಲಾವಿದರಿಗೆ ನೀವು ಅನಬಾರ್ದು. ಇನ್ನ ಒಂದ್ ಹೇಳ್ತೀನಿ ನಿಮಗ. ಏನಂತ್ರಿಪ್ಪ? ನೀವು ಮೆಟ್ಲ ಏರ್ಕೋತ ಹೋಗೋದೇ ಕರೆ, ಆದ್ರ ಬುಡಕ್ ಸಹಿತ ಮಾತಾಡಬಾರ್ದು. ಮಾತಾಡ್ರಿ. ಮಾಸ್ತರ್ ಏನು ಮಾತಾಡುದಿಲ್ಲ. ಮಾಸ್ತರ್ನೇ ಸುಮ್ಮ ತೆಳಗ್ ಕುಂಡ್ರಿಸಿ ನೀವೇ ಮಾತಾಡಿ. ಹೌದು, ನನಗೆ ಸಂತೋಷ ಅದ. ಮತ್ತ ನಿಮ್ಮ ದಗದಾನೆ ಬೇರೆ ಅದ, ನಿಮ್ಮ ಲೈನ್ ಬೇರೆ ಅದ. ನಿಮ್ಮ ಎಲ್ಲರ ಪುಣ್ಯಾತ್ಮರಿ ಅವ್ರಿಗೆ ಯಾಕೆ ಹಿಂಗೆ ಮಾತಾಡತ್ತೀನಿ ಅಂದ್ರ, ಯಾಕ್ರಿ? ಅವ್ರಿಗೆ ಸದ್ಯಕ್ಕೆ ಪುರಾಣ ಹೇಳ್ತಾರ, ಪ್ರವಚನ ಮಾಡ್ತಾರ. ಹೌದು, ಒಂದೊಂದು ಊರ್ ಒಳಗ್ ಒಂದೊಂದು ತಿಂಗಳ ಪ್ರವಚನ ನಡೆಸ್ತಾರ. ಒಂದು ಅಮೋಘಸಿದ್ದನ ಪುರಾಣ ಹೇಳಿ, ಬೀರದೇವರ ಪುರಾಣ ಹೇಳಿ, ಸಿದ್ಧಾರೂಢರ ಚರಿತ್ರೆ ಹೇಳಿ, ಎಲ್ಲಾ ಲಿಂಗನ ಚರಿತ್ರೆ ಹೇಳಿ, ಇಟಗಿ ಭೀಮಾಂಬಿಕೆ ಚರಿತ್ರೆ ಹೇಳಿ, ಯಾವ ಚರಿತ್ರೆ ಕೊಡ್ತಾರ ಅದನ್ನ ಪುರಾಣ ನಡೆಸ್ತಾರೆ. ಸದ್ಯ ಪುರಾಣ ಹೇಳ್ತಾರ ಅವರು ಮಹಾರಾಜರು. ಅದರ ಸಲುವಾಗಿ ಇವೆಲ್ಲ ಯೂಟ್ಯೂಬ್ದಾಗ ಹೋಗ್ತಾವ. ನಿಮ್ಮ ಯೂಟ್ಯೂಬ್ದಾಗ ಹೋದಾಕರ ನೀವು ಪುರಾಣ ಹೇಳ್ತಿರ್ತೀರಿ, ಅಗದಿ ಕೂತಿರ್ತೀರಿ. ಅಲ್ಲಿ ಯಾರು ನಿಮ್ಗೆ ಅಪೋಸಿಟ್ ಮಾತಾಡೋರು ಇರಂಗಿಲ್ಲ, ಎಲ್ಲಾ ಸಭಾ ಶಾಂತ ಕೂತಿರ್ತತಿ. ಯಾವಾಗಾರ ಒಮ್ಮೆ ಯೂಟ್ಯೂಬ್ ನೋಡಿದ್ರಂದ್ರ ನಮ್ಮ ಅಲ್ಲನಂತ ಹುಡುಗ ಮೊಬೈಲ್ ಇವ್ರು ಪುರಾಣ ಹೇಳ್ತಾರ. 14 ಪರ್ಸನ್ ಜೋಡಿ ಮ್ಯಾಲ ಕಾಲ್ ಹಾಕಲ್ಲಕತ್ತಾರ, ಇಲ್ಲಿ ಚಂದ ಹೇಳ್ತಾರ ಅಂದ್ರೆ ನನ್ನ ಮರ್ಯಾದೆ ಹೋಗ್ತದ ಬಾಬಾ, ಅದನ್ನ ಮಾಡಬೇಡ. ಹೌದಾ? ಅದು ನನಗೆ ಹಿಡಿಸೋದು ಇಲ್ಲ. ಬಂಗಾರ ಕಣಿಯಾಗೆ ಉಳಿರಿಪ್ಪ. ಬಚ್ಚರ ಕುಣಿ ನೀವು ಆಲಕ ಹೋಗ್ಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲೆಲ್ಲ ನನ್ನ ತಾಯಿ ಬಳಗ ಮತ್ತು ತಂದಿ ಬಳಗ ಏನು ತೊಡೆ ಮಂದಿ ಇದ್ರಿ. ಇದ್ದಷ್ಟು ಮಂದಿಗೆ ಹೌದು ನಮಗೆ ಎಷ್ಟು ತಿಳಿತದ ಅಷ್ಟು ನಮ್ಮ ಗುರು ಸುನೀಲ್ ಹನುಮಂತ ಗೌಡ್ರು ಹೌದು ಎಷ್ಟು ನಮಗೆ ವಿದ್ಯಾ ಕೊಟ್ಟಾರ ಅಷ್ಟೇ ನಾವು ಹೇಳ್ಬೇಕಾಗತತಿ. ಇನ್ನ ಒಂದು ಮಾತು ಹೇಳಿದ್ರ ಅವ್ರು ಏನಂತ ಹೇಳ್ತಾರಿ ಮಾತಾ? ದಿಮ್ಮ ಟೇಬಲ್ ಮ್ಯಾಲ ಇಟ್ಟು ಹೌದು ಪದ ಹಾಡಿ ಒಂದು ಕೆಂಪಂಗಿ ಹಾಕೊಂಡು ಮಳ ಗಡ್ಡ ಬಿಟ್ರಂದ್ರ ಮನಮಿ ಮದ್ಕೊಂಡು ಮುತ್ತಾರ ಆಗುದಿಲ್ಲ.
ಹೌದು. ನಿಮಗೆ ಆಕ್ಯವತ್ತು ಯಾರೇ ಬಂದು ಟಪಾಲಿ ಗಿಪಾಲ್ ಹಾಕ್ಯಾರ ನಿಮ್ಗೆ ಹಿಂಗ ಈಗ ಫೋನ್ ಯಾರು ಹಚ್ಚಾರ ನನಗೆ ಮನಿಮಿ ಮದ್ಕೊಂಡು ಮುತ್ತೆ ಅನ್ನು ಅಂತ ಹೇಳಿ ಅವ್ರು ಟೇಬಲ್ ಮೇಲೆ ದಿಮ್ಮಿಟ್ಟು ಹಾಡೋರು ನಿನಗೆ ಯಾರೇ ಟಪಾಲ್ ಗಿಪಾಲ್ ಹಾಕ್ಯಾರ ಹಿಂಗ ನನಗೆ ಮದ್ಕೊಂಡು ಮುತ್ತೆ ಅನ್ನ ಅಂತ ಹೇಳಿ ಹಿಂಗ ಯಾರು ಅಂದಿರಿ ಅನ್ರಿಪ್ಪ ನೀವು ಯಾರು ಟೇಬಲ್ ಮೇಲೆ ಇಡ್ತೀರಿ ನೀವೆಲ್ಲ ಯಾರು ಅಂದಿಲ್ಲ ನನಗೆ ಸೊನಾಳ ಹನುಮಂತ ಗೌಡನ ಶಿಶುಮಗ ದಿನತ್ತು ನಾ ಹೇಳ್ತೀನಿ ಸಭಾದಾಗ ನಾ ಶಿಶುಮಗ ಇದ್ದಿದ್ದೆ ಕರೆಯೋದ ನಾನೇ ಸೊನಾಳ ಗೌಡ್ರು ಅಂತೇಳಿ ಎಲ್ರಿ ಅಂದಿನಿ ನಾನು ಅನ್ನತ್ತು ನಿನಗೆ ಹೇಳಿದೀನಿ ನಾನು ಏನಿಲ್ಲ ಇಟ್ಟ್ಯಾ ಕಡಿಗೆ ಬಿದ್ದು ಮಾತಾಡೋದು ನೀವು ಇಟ್ಟ್ಯಾ ಕಡಿಗೆ ಬಿದ್ದು ಅಂತ ಅವ್ರ ಮ್ಯಾಗರಿ ಇಡ್ಲಿ ತಳಗರಿ ಇಡ್ಲಿ ಸಣ್ಣ ನೀರು ಹೇಳ್ಬಾರ್ದೇನು ಇಲ್ಲ ಟೇಬಲ್ ಸಿಕ್ಕಿಲ್ಲತ್ತವ್ರಿಗೆ ಎಷ್ಟೋ ಮಂದಿ ಅದು ಒಡ್ಡಿ ವಾಲಗ ಶಿವಸ್ಥಾನ ಮ್ಯಾಲ ಯಾಕೆ ಇಟ್ಟಾರಿಪ್ಪ ಅಮೋಷದ ಮುತ್ತೇನ ಮಟ್ಟ ಮನೆ ಒಳಗೆ ಮದ್ಕೊಂಡು ಮುತ್ತೇರು ಮ್ಯಾಲ ಇಟ್ಟಾರ ಯಾಕೆ ಮ್ಯಾಲ ಇಟ್ಟಾರ ಯಾಕೆ ಮ್ಯಾಗ ಒಂದು ಸಂಸ್ಕೃತಿ ಫರಕ್ ಅದ ಹೌದು ಅದು ಒಡ್ಡಿ ವಾಲಗ ಶಿವಸ್ಥಾನ ಅದ ಅದಕ್ಕೆ ಕೂತ ನೀವ ಎಷ್ಟೋ ಸಲ ಕಾಲ ತಾಕ್ತಾವ ಹೌದು ಇದು ಕಾಲ ತಾಕಬಾರ್ದು ಇದು ಹಿಂಗಾಗ್ಬಾರ್ದು ತಿಳ್ಕೊಂಡು ಅವ್ರು ಎತ್ತಿ ಮ್ಯಾಲ ಇಟ್ಟಾರ ಇದು ನನಗ್ ಗುರುತಿದಂತ ವಿಷಯ ನಮ್ ಗೌಡ್ರು ಹೇಳಿದ್ದು ಇದೇ ಮಾತ ನಾ ಕೇಳಿದ ಚರ್ಚೆ ಮಾಡಿದ ಹೌದು ಗೌಡ್ರ ಮತ್ತೆ ಮದ್ಕೊಂಡು ಮುತ್ತವ್ರು ದಿಮ್ಮ ಮ್ಯಾಲ ಇಡ್ತಾರ ಉಳ್ಕಾದವ್ರ ಅಮೋಷದನ ಮಠ ಮನೆಗೆ ಕೆಲವೊಂದ್ ಮಂದಿ ತೆಳಗ್ ಇಡ್ತಾರ ಇವ್ರು ಯಾಕೆ ಹಿಂಗ್ ಇಡ್ತಾರ ಅವ್ರ ಯಾಕೆ ಹಂಗ ಇಡ್ತಾರ ಹಿಂಗ್ ಕೇಳಿದನ ಅವ್ರು ಹೇಳ್ಯಾರ ಮನಿಮಿ ಮದ್ಕೊಂಡು ಮುತ್ತನ ಕಾಸ ಶಿಶು ಮಕ್ಕಳು ಏನದಾರ ನೋಡು ಮದ್ಕೊಂಡು ಮುತ್ತನ ಕಾಸ ಶಿಶು ಮಕ್ಕಳಿದ್ದವ್ರು ಟೇಬಲ್ ಮೇಲೆ ದಿಮ್ಮ ಕಟ್ತಾರ ಕಾಸ ಶಿಶು ಮಕ್ಕಳಿದ್ದವ್ರು ಇನ್ನೇನು ಡುಪ್ಲಿಕೇಟ್ಗಳದಾವ್ ನೋಡು ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಮದ್ಕೊಂಡು ಮುತ್ತನ ಹೆಸರು ಹೇಳಿ ಡುಪ್ಲಿಕೇಟ್ ಮಾಡ್ತಾ ಇವು ತೆಳಗಿಡ್ತಾವ ಇದ್ರಾಗ ನೀವೇ ಡುಪ್ಲಿಕೇಟ್ ಯಾರೋ ಓದ್ಮೇಲೆ ನಮಗ್ ಗೊತ್ತಿಲ್ಲ ಹೌದು ನೀವೇ ತಿಳ್ಕೊಂಡು ನಿಮ್ ಮಾತಿದು ನಮ್ ಗುರುಗಳು ಹಿಂಗೆ ಹಾಡ್ಯಾರ ಹಿಂಗೆ ಮಾತು ಹೇಳ್ಯಾರ ನಾನು ಹಿಂಗೆ ಹಾಡವ ಹಿಂಗೆ ಹೇಳವ ಮಾತಾಡವ ಹೌದು ಇದನ್ನ ಬಿಟ್ಟು ಬ್ಯಾರೆ ಮಾತ ನಮ್ಮ ಬಲ್ಲಿ ಬರುವುದಿಲ್ಲ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಇಲ್ಲಿ ತನ ಕಾರ್ಯಕ್ರಮ ಬಹಳ ಸರಳವಾಗಿ ಸಾಗಿ ಬಂದದ ಸುಮ್ಮ ಒಂದು ಗಾಲಿಗೆ ಒಂದು ಬಂಡಿಗೆ ಎರಡು ಗಾಲಿಗಳು ಬೇಕ ಎರಡು ಗಾಲಿಗೆ ಎರಡು ಕೀಲನು ಬೇಕು ಅದರ ಸಲುವಾಗಿ ವಾದ ಇಲ್ಲಿ ತನ ಮಾಡಿದ್ದಾಗ್ಯದ ನಮ್ಮ ಸಂಕನಾಳ ಗುರುಲಿಂಗ ಸರ್ಗಿ ಒಳ್ಳೆ ಕಲಾವಿದರದಾರ ಉತ್ನಾಳ ಪರಸು ಮಾತಾಡುವಂತ ಮಾತಿನೊಳಗೆ ಭರಾಟಿ ಒಳಗೆ ಏನಾರೇ ಅವ್ರಿಗೊಂದು ಅವಕ್ಷಬ್ದಗಳನ್ನ ನಾವು ಮಾತಾಡಿದ್ರು ಕೂಡ ಇದು ನಮ್ಮ ಹುಡುಗದ ತಿಳ್ಕೊಂಡು ಅವ್ರಿಗೆ ಕೂಡ ನಮಸ್ಕಾರಗಳನ್ನು ಹೇಳಿ ಈ ಔಸ್ ಗ್ರಾಮ ಮತ್ತು ನಮ್ಮ ಗೂಳಿ ಶಿರ್ವಾಳದವರು ಇಲ್ಲೆಲ್ಲ ಸಾಕಷ್ಟು ಮಂದಿ ಕಲಾವಿದರು ಬಂದಾರ ನಾವು ಮಾತಾಡ್ತಕ್ಕಂಥ ಮಾತಿನೊಳಗೆ ಏನಾರೇ ಒಂದು ಅವಕ್ಷಬ್ದಗಳನ್ನ ತಮ್ಮ ಮನಸ್ಸಿಗೆ ಏನಾರ ನೋವಾಗಿತ್ತಪ್ಪ ಅಂತಂದ್ರ ಇದು ಉತ್ನಾಳ ಹುಡುಗಲ್ಲ ನಮ್ಮ ಮನಿ ಮಗ ತಿಳ್ಕೊಂಡು ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಒಂದು ಎರಡು ನುಡಿ ಚಾಲನ ಹಾಡಿ ಆರತಿ ಮಾಡೋನು ಕ್ಯಾಲಿ ಯಾವದಪ್ಪ ಅಂತ ಕೇಳಿದ್ರೆ ಯಾವಾದ್ರಿಪ್ಪ ಚಲೋ ನೆಪ್ಪಿಡ್ದಪ್ಪ ಶೇಂಗಾದೊಳಗೆ ಅವ್ರೇನೋ ಕೇಳಬೇಕಂತ ಪ್ರೇಮದಿಂದ ಕೇಳ್ಯಾರ ಏನಿಲ್ಲ ಇರ್ಲಿ ನೀವು ಹೇಳ್ಬೇಕು ಸ್ವಾಮಿ ನಮ್ಮಯ್ಯ ದೇವರ ಬಂಧನ ಬನ್ನಿರೋ ಗುರುವೇ ನಮ್ಮಯ್ಯ ದೇವರ ಬಂಧನ ಬನ್ನಿರೋ ಅಂತ ಯಾವಾಗ ಕರೆದಾರ ಅಂತ ಕೇಳಿದ್ರೆ ನಮಗ ಗುರುತಿದ್ದಂತ ವಿಷಯ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ಗುರು ಇತಿಹಾಸ ಬಾಳದ ಪೂರಾ ವ್ಯತ್ಯಾಸ ಹೋಗುದಿಲ್ಲ ನಾವು ಕಾಯಂ ಇಲ್ಲ ಅದಕ್ಕೆ ಸುಮ್ ಶಾರ್ಟ್ ಕಟ್ ನಾಗ ಮುಗಿಸ್ತೀನು ಬೀರ ದೇವರ ಬೀರ ದೇವರು ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಸಿಗಿ ಸಿಂಕಾಸೋನ್ ಹೊಡೆದ ಬಾಗಿ ಬಂಕಾಸೋನ್ ಹೊಡೆದ ಗಜನಿಂಬಿ ದೈತನ್ ಹೊಡೆದು ಬಾಣೇಶ್ವರ ಕೆಟ್ಟ ದೈತನ ಸಂಹಾರ ಮಾಡಿ ಘೋಡಾಗೇರಿ ಗುಡ್ಡದೊಳಗೆ 12 ವರ್ಷ ತಪಸ್ಸರಿ ಹಗಲು 12 ವರ್ಷ ಇರುಳು 12 ವರ್ಷ 24 ವರ್ಷ ಗುರು ಬೀರಣ ದೇವರ ತಪಸ್ಸರಿ ಗೈದ ಸಾಕ್ಷಾತ್ ಪರಮಾತ್ಮ ಧರಣಿಗೆ ಬಂದು ಕೇಳ್ತಾನ ಇಷ್ಟು ತಪಸ್ಸರಿ ಕಠೋರವಾಗಿರ್ತಕ್ಕಂಥ ತಪಸ್ಸರಿ ಮಾಡ್ಲಾಕ ಕಾರಣ ಏನಂದ ಕಾಲಕ್ಕ ಅವಾಗ ಗುರು ಬೀರಣ ದೇವರು ಹೇಳ್ತಾನ ಸಂಜೆಗೆ ಬಂದ ಶಿಷ್ಯ ಮುಂಜಾನೆ ಮುಂಜಾನೆ ಬಂದ ಆಳ ಸಂಜೆಗೆ ನಿತ್ತಿಲ್ಲ ನನಗೆ ಸವಿಲಾರಂತ ಶಿಶುಮಗ ಬೇಕಂದ ಕಾಲಕ್ಕ ಅವಾಗ ಹೇಳ್ತಾನ ಪರಮಾತ್ಮ ಬಾರಾಮತಿ ಗೌಡರ ಹೊಟ್ಟಿಲೆ ಜಪಮಣಿದಿಂದ ಜಕರಾಗಿ ಹುಟ್ಟಿ ಬರ್ತಾನ ಮಾಣಿಕ ಮಣಿದಿಂದ ಮಾಳಿಂಗರಾಗಿ ಹುಟ್ಟಿ ಬರ್ತಾನ ನೀ ಎದ್ದು ಹೋಗು ದೋಣಜಿ ಹೆಗ್ಗೇರಿ ಕೆರಿ ಒಳಗೆ ಬಂದು ನಿನ್ನ ಶಿಷ್ಯ ನಿನಗೆ ಭೇಟಿ ಆಗ್ತಾನ ತಿಳ್ಕೊಂಡು ಪರಮಾತ್ಮ ಹೇಳ್ದ ಅವಾಗ ಗುರು ಬೀರಣ್ಣ ದೇವರ ಎರಳೇ ರೂಪ ತೊಟ್ಟು ಡೋಣಜಿ ಹೆಗ್ಗೇರಿ ಕೆರಿ ಒಳಗ ಜಿಗದ ಶಿಷ್ಯ ಮಾಳಿಂಗರನ್ನು ಬಂದು ಡೋಣಜಿ ಹೆಗ್ಗೇರಿ ಕೆರಿ ಒಳಗ ಗುರುವಿನ ಬೆನ್ನ ಹತ್ತಿ ಜಿಗದ ಅವಾಗ ಆಕಾಶವಾಣಿ ಮಾಡಿ ತಾಯಿನೆಳ ಕನ್ನವ್ಗೆ ಹೇಳ್ತಾನ ಈ ಪಾತಾಳದೊಳಗ ಗುರು ಶಿಷ್ಯರು ನಾವು ಕೂಡಿದೆವು ಗುರುವಿನ ಭೇಟಿನ ಆಗಿನೇ ಬಾ ತಂದ ಕಾಲಕ್ಕೆ ಅವಾಗ ತಾಯಿನೆಳ ಕನ್ನವ ದಂಡದರಬರ ಕರ್ಕೊಂಡು ಡೋಣಜಿ ಹೆಗ್ಗೇರಿ ಕೆರಿ ಮೇಲೆ ನಿಂತು ಅವಾಗ ಗುರು ಬೀರಣ್ಣ ದೇವರ ಕರ್ಕೊಂಡು ಶಿಷ್ಯ ಮಾಳಿಗರ ಮ್ಯಾಲ ಬರಕರ ಸ್ವಾಮಿ ನಮ್ಮಯ್ಯ ದೇವರ ಬಂಧನ ಬನ್ನಿರೋ ಗುರುವೇ ನಮ್ಮಯ್ಯ ದೇವರ ಬಂಧನ ಬನ್ನಿರುತ್ತ ಇದು ಒಂದು ಪಾಯ ಇದು ಒಂದು ಇನ್ನು ಜಗದ್ಗುರು ರೇವಣ ಸಿದ್ಧನ ಹಿಡ್ಕೊಂಡ ಜಗದ್ಗುರು ರೇವಣ ಸಿದ್ದೇಶ್ವರರು
ಲಿಂಗ ಬೀರಣ ದೇವರಿಗೆ. ಹೌದು. ಲಿಂಗ ಬೀರಣ ದೇವರಿಗೆ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಲಿಂಗ ದೀಕ್ಷಾ ಕೊಟ್ಟವ್ರೆ ಜಗದ್ಗುರು ರೇವಣ ಸಿದ್ದೇಶ್ವರರು. ಹೌದು. ಬೀರಪ್ಪಗೆ ಲಿಂಗ ಕೊಟ್ಟವ್ರು ಯಾರು? ಯಾರಿಪ್ಪ? ರೇವಣ ಸಿದ್ದೇಶ್ವರರು ಕೊಟ್ಟಾರ. ಅದಕ್ಕ ಕೊಲ್ಲಿಪಾಕಿ ಒಳಗ ಬಂಧನ ಜನಿಸಿ ಕುರುಬರ ಮನೆಯಾಗ ಕುಲಗುರು ಅನಿಸಿ ಬೀರಣಗ ಲಿಂಗ ದೀಕ್ಷೆ ಕೊಡಿಸಿ. ಹೌದು. ಅವಾಗ ಯಾಕಪ್ಪ ಅಂತ ಕೇಳಿ ಅವಾಗೂ ಅಂದಾರ ಅಂತೇಳಿ ಹಿಂಗ ನನಗ್ ಗುರ್ತದ. ಇದು ಅಲ್ಲ ತಮ್ಮ, ಬ್ಯಾರೆ ಐತಂದ್ರ ಬರೀ ಅಂದು ಬಿಡುದಿಲ್ಲ. ಅದರ ವಿಷಯ ಏನದ ಅನ್ನೋದು ದೈವಕ್ಕೆ ಎಲ್ಲ ತಿಳಿಬೇಕ. ಅಲ್ಲಂದ್ರ ಯಾರ ಪ್ರಶ್ನೆ ಕೇಳಿದ್ರೆ ಉತ್ತರ ನನಗೆ ಹೇಳ್ಬೇಕು. ಯಾಕ್ರಿ ಕರೆಕ್ಟ್ ಅಂದ್ರೆ ಒಪ್ಕೋಬೇಕು, ಅಲ್ಲಂದ್ರೆ ಉತ್ತರ ಹೇಳ್ಬೇಕು. ನಿಮ್ಮನ್ನ ಕೇಳ್ಕೊಂಡು ಮತ್ತೆ ಬೇರೆ ಕಡೆ ನಾವು ಹೇಳ್ಬೇಕು. ಇಷ್ಟೇ ನಂದು ಇಷ್ಟೇ. ಸೀಟ್ ಕಟ್ಟ ಬರ್ರಿ. ಬರ್ರಿ ಎತ್ತಾರೆ ಬೇಕಿದೆ ಬರ್ರಿ. ಇರ್ಲಿ ಬಿಡ್ರಿ, ಆರತಿ ಮಾಡಲ್ಲ ಅಂತಾರ. ಹಲೋ, ಒಂದ್ ಎರಡು ನುಡಿ ಅಂದ್ರೆ ಅರ್ಥ ಮಾಡಿಬಿಡು. ಅದು ಹುಡುಗರು ತೊಗೊಂಡ್ರೆ ಹುಡುಗ ಕಡೆ ತೊಗೊಂಡ್ರೆ ಕೂಡಿರಿ ಹಿರಿಯರ ತಿಳಿಸೋವ ಕಥೆ ಸಾರ ಗುರುವಿನ ಹಬ್ಬಕ್ಕ ಬಂದಾನ್ರಿ ಕ್ವಾಣೂರ. ಗುರುವಿನ ಹಬ್ಬಕ್ಕ ಬಂದಾನ್ರಿ ಕ್ವಾಣೂರ. ಓಡೇರಿ ಹಿರಿಯಾರ ತಿಳಿಸುವೆ ಕತೆ ಸಾರ. ಗೋಡೇರಿ ಹಿರಿಯಾರ ತಿಳಿಸುವೆ ಕತೆ ಸಾರ. ಮಾಡಪ್ಯಂತ ದೇವ್ರ ಗುರುವಿನ ಹಬ್ಬಕ್ಕ ಬಂದ್ರಿ ಕ್ವಾಣೂರ. ಗುರುವಿನ ಹಬ್ಬಕ್ಕ ಬಂದ್ರಿ ಕ್ವಾಣೂರ. ಗುರುವಿನ ಗುಡಿಯಾಗ ಹೊಕ್ಕನ ಸೋರ ಬಾಗಿಲ ತಗದನ ತೀರ. ಗುರುವಿನ ಮಾರಿ ನೋಡನ ನಿಂತ ದೂರ ನಕ್ಕನು ಬೀರಣ ದೇವ್ರ. ಏಯ ನೋಡುದಾನ ಬೀರಣ್ಣ ಬಿಡಿಸಂದ ಬಂದಾನ. ಬೀರಣ್ಣ ಬಿಡಿಸಂದ ಬಂದಾನ. ನೋಡುದಾನ ಬೀರಣ್ಣ ಬಿಡಿಸಂದ ಬಂದಾನ. ಗೌಡಿ ಅಂತ ಏಯ ಗೌಡಿ ಅಂತ ಪಾಮರ. ಗುರುವಿನ ಹಬ್ಬಕ್ಕ ಬಂದಾನ್ರಿ ಕ್ವಾಣೂರ. ಗುರುವಿನ ಹಬ್ಬಕ್ಕ ಬಂದಾನ್ರಿ ಕ್ವಾಣೂರ. ಹಿರಿಯರ ತಿಳಿಸೋರ ಕತೆ ಸಾರ. ಗೋಡೇರಿ ಹಿರಿಯರ ತಿಳಿಸೋರ ಕತೆ ಸಾರ. ಬಾಳಪ್ಯಂತ ದೇವ್ರ ಗುರುವಿನ ಹಬ್ಬಕ್ಕ ಬಂದ್ರಿ ಕ್ವಾಣೂರ. ಗುರುವಿನ ಹಬ್ಬಕ್ಕ ಬಂದ್ರಿ ಕ್ವಾಣೂರ. ಇಂಗಳ ಗೂಟ ನೋಡ್ಯಾನ ಚಾತೂರ. ಅಂಗಳಕ್ಕ ಹೋಗದಾನ ದೂರ. ಬಂಡಿ ಅಲಗ ಕಂಡ ಮಾಡಿ ಹೋಗಿದ್ದು ಗಂಭೀರ. ಹಬ್ಬಕ್ಕ ಬಂದಾನ್ರಿ ಕ್ವಾಣೂರ.
ಪ್ರಬೋದರಿ ಕ್ವಾಣೂರ ಬಾಗಡಿ ತಾಲೂಕ ಉತ್ತನಾಳ ಊರ ಬಂದ ನನ್ನದು ಭೀಮ ಶಂಕರ ಗುರುವಿನ ಕಟ್ಟ ಮಾಲಿ ಕಟ್ಟ